ನಮಸ್ಕಾರಗಳಿದೆ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ಕೂಡ ನಮ್ಮಿಂದ ಸಿಗುತ್ತೆ. ಅಕೌಂಟ್ ಓಪನ್ ಮಾಡ್ಕೊಂಡು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ತುಂಬಾ ಪ್ರಶ್ನೆಗಳು ಬರ್ತಾ ಇದೆ, ಎಸ್ಪೆಷಲಿ ಮಿನಿ PMS ಬಗ್ಗೆ. ನಿಮ್ಗೆ ಏನೇ ಡೌಟ್ ಇದ್ರು ಅದರ ಬಗ್ಗೆ ಖಂಡಿತ ನಾವು ಅದನ್ನ ಸಾಲ್ವ್ ಮಾಡ್ತೀವಿ. ನಿಮ್ಗೆ ಬೇಕಾಗಿರುವಂತ ಎಲ್ಲ ಮಾಹಿತಿಯನ್ನ ಕೊಡ್ತೀವಿ. ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರು ಸಮಸ್ಯೆಗಳಾದ್ರೆ, ಅಕೌಂಟ್ ಏನಾದ್ರು ಸ್ಟ್ರಕ್ ಆಗಿದ್ರೆ, ಮುಂದಕ್ಕೆ ಹೋಗ್ತಾ ಇಲ್ಲ ಅಂದ್ರೂ ಕೂಡ ಈ ನಂಬರ್ಗಳಿಗೆ ಕಾಲ್ ಮಾಡಿ. ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಹಾಗೆ ನಾವು ಇಲ್ಲಿ ಮೆನ್ಷನ್ ಮಾಡಿರುವಂತ ಯಾವುದೇ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಕ್ ಹೋಗೋದಿಲ್ಲ. ಯಾರಿಗೂ ಕಾಲ್ ಮಾಡಿ ನೀವು ಇದನ್ನ ತಗೊಳ್ಳಿ ಅದನ್ನ ತಗೊಳ್ಳಿ ಅಂತ ಹೇಳೋದಿಲ್ಲ. ನಿಮ್ಗೆ ಏನಾದ್ರು ಯಾವ್ದಾದ್ರು ಸರ್ವಿಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಖಂಡಿತ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಬಟ್ ನಾವಾಗೆ ಯಾರಿಗೂ ಕಾಲ್ ಮಾಡೋದಿಲ್ಲ, ಮಾರ್ಕೆಟಿಂಗ್ ಕಾಲ್ ಅಂತೂ ಮಾಡೋದಿಲ್ಲ. ಇನ್ ಕೇಸ್ ಏನಾದ್ರು ಅಕೌಂಟ್ ಸ್ಟ್ರಕ್ ಆಗಿದೆ, ಮುಂದಕ್ಕೆ ಹೋಗ್ತಿಲ್ಲ ಅಂತಂದ್ರೆ ಆ ಪ್ರೋಸೆಸ್ ಏನಾದ್ರು ಹೆಲ್ಪ್ ಬೇಕಂತ ಮಾಡಬಹುದು ಅಷ್ಟೇ. ಬೇರೆ ಇನ್ನೇನು ಪ್ರಮೋಟ್ ಮಾಡೋದಕ್ಕೆ ಮಾಡೋದಿಲ್ಲ. ಸರ್ವಿಸ್ ಬೇಕಿದ್ರೆ ನೀವೇ ಕಾಂಟ್ಯಾಕ್ಟ್ ಮಾಡಬಹುದು. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವಂತೂ ರೆಡಿ ಇರ್ತೀವಿ ಹೆಲ್ಪ್ ಮಾಡ್ಲಿಕ್ಕೆ. ಇನ್ನು ಮುಂದುವರಿಯ ಮುಂಚೆ 2026 ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ 2026 ಎಲ್ರಿಗೂ ಒಳ್ಳೆಯ ಲಾಭವನ್ನು ತರಲಿ ಅಂತ ಹಾರೈಸ್ತೀನಿ. 2025 ಅಂತೂ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಹುಶಃ 2026 ಬೆಟರ್ ಆಗಿರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಹೋಪ್ಸ್ ಅನ್ನ ಇಟ್ಕೊಂಡೆ ಮುಂದುವರಿಯೋಣ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬನ್ನಿ ಮುಂದುವರಿಯೋಣ ಇವತ್ತಿನ ಸುದ್ದಿಗಳ ಕಡೆ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿನ್ನೆ ನೋಡಬಹುದು 303 ಪಾಯಿಂಟ್ಸ್ ಅಥವಾ 0.63% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಓಪನಿಂಗ್ ಫ್ಲಾಟ್ ಇದೆ, ಬಟ್ ಆನಂತರ ಡೌನ್ ಫಾಲ್ ಕಂಡು ಬಂದಿದೆ. ಕೊನೆಯಲ್ಲಿ ಎಸ್ಪೆಷಲಿ ಫ್ಯಾಗಂಡ್ ಅಲ್ಲಿ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಇದೆ ಅಂತ. ಓವರ್ ಆಲ್ 303 ಪಾಯಿಂಟ್ಸ್ ಅಥವಾ 0.63% ಡೌನ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ 177 ಪಾಯಿಂಟ್ಸ್ ಅಥವಾ 0.76% ಡೌನ್ ಫಾಲ್ ಇದೆ. ಎರಡು ಕಡೆ ಡಿಸೆಂಟ್ ಡೌನ್ ಫಾಲ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ಇನ್ನು FIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 3492 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 6540 ಕೋಟಿ ಅಥವಾ 6542 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ FIS ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ ಡಿಸೆಂಬರ್ ತಿಂಗಳಲ್ಲಿ ನೋಡಬಹುದು 34,349 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 79,619 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಅಂತೂ ಕಂಟಿನ್ಯೂಸ್ ಸೆಲ್ಲಿಂಗ್ ಮಾಡ್ತಾನೆ ಇದ್ದಾರೆ. ಈ ತಿಂಗಳಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ. ನೋಡೋಣ 2026 ಏನಾದ್ರು ಕಮ್ ಬ್ಯಾಕ್ ಸಾಕ್ಷಿ ಆಗುತ್ತಾ ಅಂತ FIS ಕಡೆಯಿಂದ. ನೆಕ್ಸ್ಟ್ ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮೊದಲಿಗೆ ಇವತ್ತು ಆಟೋ ಕಂಪನೀಸ್ ಫೋಕಸ್ ಅಲ್ಲಿ ಇರುತ್ತವೆ. ಕಾರಣ ನಿಮ್ಗೆಲ್ರಿಗೂ ಗೊತ್ತಿದೆ, 1ನೇ ತಾರೀಕು ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತವೆ. ಜೊತೆಗೆ Q3 ಮುಗಿದೋಯ್ತು. Q3 ಮುಗಿದೋಗಿರೋದ್ರಿಂದ ಈಗ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗುತ್ತೆ. ಕ್ವಾರ್ಟರ್ಲಿ ಬಿಸ್ನೆಸ್ ಹೇಗೆ ನಡೆದಿದೆ ಅಂತ, ಹಾಗಾಗಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ತಕ್ಕಂತೆ ಕೂಡ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಆಟೋ ಸ್ಟಾಕ್ಸ್ ಅಷ್ಟೇ ಅಲ್ಲ, ಹಲವಾರು ಕಂಪನೀಸ್ ತಮ್ಮ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡ್ತವೆ. ಈಗ ಕ್ವಾರ್ಟರ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಹಾಗಾಗಿ ಫೋಕಸ್ ಮಾಡಬಹುದಾಗಿರುತ್ತೆ. ಎಸ್ಪೆಷಲಿ ಇವತ್ತು ಆಟೋ ಕಂಪನೀಸ್ ಫೋಕಸ್ ಇರುತ್ತೆ. ನಾಳೆ ನಾಡಿದ್ದಂತಂದ್ರೆ ಬೇರೆಲ್ಲ ಕಂಪನಿಗಳು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಕ್ಕೆ ಶುರು ಮಾಡ್ತವೆ. NBFCs ಆಗ್ಬೋದು, ಬ್ಯಾಂಕಿಂಗ್ ಕಂಪನೀಸ್ ಆಗ್ಬೋದು, ಸುಮಾರು ಕಂಪನೀಸ್ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡ್ತವೆ. ಇವತ್ತು ಆಟೋ ಸ್ಟಾಕ್ಸ್ ಗಳನ್ನ ಫೋಕಸ್ ಮಾಡಬಹುದು. ನಿನ್ನೆ ಮೊದಲೇ ಆಟೋ ಷೇರುಗಳಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಏನಾದ್ರೂ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ನಂಬರ್ಸ್ ಇಲ್ಲ ಅಂತಂದ್ರೆ ಇಮಿಡಿಯೇಟ್ಲಿ ಕರೆಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವತ್ತು ಆಟೋ ಸ್ಟಾಕ್ಸ್ ತುಂಬಾನೇ ಫೋಕಸ್ ಇರುತ್ತೆ. ಇವತ್ತು ಜೊತೆಗೆ ನಾಳೆ ಕೂಡ ನೋಡೋಣ ಯಾವ ರೀತಿ ಇರುತ್ತೆ ನಂಬರ್ಸ್ ಅಂತ ಅಬ್ಸರ್ವ್ ಮಾಡಬಹುದು. ಡೇಟಾ ಹೇಗಿರುತ್ತೆ, ಕಂಪನಿಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ RBL ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ರೀಸೆಂಟ್ ಆಗಿ ಒಂದು ಸುದ್ದಿಯನ್ನ ನೋಡಿದ್ವಿ, ಎಮಿರೇಟ್ಸ್ NBD RBL ಬ್ಯಾಂಕ್ ಅಲ್ಲಿ ಸ್ಟೇಕ್ ಅನ್ನ ತಗೊಳ್ಳೋ ಬಗ್ಗೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು RBI ಅಪ್ರೂವಲ್ ಕೊಟ್ಟಿಲ್ಲ ಅನ್ನುವಂತ ಒಂದು ಸುದ್ದಿ ಬಂದಿದೆ. ವೈಟಿಂಗ್ ಫಾರ್ RBI ಅಪ್ರೂವಲ್ ಅಂತ. ಈ ಸುದ್ದಿ ಕಾರಣಕ್ಕೆ RBL ಬ್ಯಾಂಕ್ ಅನ್ನ ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ವೋಡಾಫೋನ್ ಐಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ನಿನ್ನೆ ಒಂದಷ್ಟು ಸುದ್ದಿಗಳು ಬಂದವು. ಅಂದ್ರೆ ಗವರ್ನಮೆಂಟ್ ಕ್ಯಾಬಿನೆಟ್ ಇವರ AGR ಡ್ಯೂಸ್ ಏನಿದೆ ಮೊರಟೋರಿಯಂ, ಅಂದ್ರೆ 5 ವರ್ಷಕ್ಕೆ ಮೊರಟೋರಿಯಂ ಅಪ್ರೂವ್ ಮಾಡಿದೆ ಅಂತ. ಬಟ್ ಇನ್ನೂ ಇನ್ಫಾರ್ಮೇಶನ್ ಇಲ್ಲ. ಇನ್ನು ಬೇರೆ ಸುದ್ದಿಗಳು ಬಂದು ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಕೂಡ ಬಂತು. 11.5% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ. ಜೊತೆಗೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ, ಸರ್ಕಾರದಿಂದ ನಮಗೆ ಯಾವುದೇ ರೀತಿಯ ಕಮ್ಯುನಿಕೇಶನ್ ಬಂದಿಲ್ಲ ಅಂತ. ಈ ಸುದ್ದಿ ಕಾರಣಕ್ಕೆ ವೋಡಾಫೋನ್ ಐಡಿಯಾ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಇರುತ್ತಾ ಇವತ್ತು
ಏನಾದ್ರೂ ಸುದ್ದಿಗಳು ಬರುತ್ತಾ ಮೊರಟೋರಿಯಂಗೆ ಸಂಬಂಧಪಟ್ಟಂತೆ ಅಂತ. ಯಾಕಂದ್ರೆ ಕಂಪನಿ ಅಂತೂ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರುವಂತ ಕಂಪನಿ. ಇದಕ್ಕೆ ಕ್ಯಾಪಿಟಲ್ ಬೇಕು. ಇದಕ್ಕೆ ಪೇರೆಂಟ್ ಕಂಪನಿಯಿಂದ ಕೂಡ ಕೆಲವೊಂದು ಸುದ್ದಿಗಳು ಬರ್ತಿದ್ದಾವೆ. ಬಟ್ ಎಷ್ಟು ಮಟ್ಟಿಗೆ ಅವೆಲ್ಲ ನಿಜ ಆಗ್ತವೆ ಗೊತ್ತಿಲ್ಲ. ಕ್ಯಾಪಿಟಲ್ ನ ಅವಶ್ಯಕತೆ ಕಂಪನಿಗಂತೂ ತುಂಬಾನೇ ಇದೆ. ಹಾಗಾಗಿ ಸರ್ಕಾರ ಏನಾದ್ರೂ AGR ಡ್ಯೂಸ್ಗೆ ಸಮಯ ಕೊಟ್ರೆ 5 ವರ್ಷ, ಬಹುಶಃ ಅದು ಪಾಸಿಟಿವ್ ಕೂಡ ಆಗಬಹುದೇನೋ. ಬಟ್ ಸದ್ಯದ ಮಟ್ಟಿಗೆ ಮೇ ಬಿ ಕಂಪನಿ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ನೋಡೋಣ ಏನಾದ್ರೂ ಸರ್ಕಾರ ಆ ರೀತಿ ಟೈಮ್ ಕೊಡುತ್ತಾ ಅಂತ. ಇನ್ನು ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ವೀಸಾ ವರ್ಲ್ಡ್ ವೈಡ್ ಜೊತೆ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಕೋ ಬ್ರಾಂಡೆಡ್ ಡೊಮೆಸ್ಟಿಕ್ ಪ್ರೀಪೇಡ್ ನೆಟ್ವರ್ಕ್ಸ್ ಪ್ರೀಪೇಡ್ ಕಾರ್ಡ್ಸ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಜಗಲ್ ಪ್ರೀಪೇಡ್ ಓಷನ್ ಸರ್ವಿಸಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ NCC ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ. ಮಲ್ಟಿಪಲ್ ಆರ್ಡರ್ಸ್ ಅಂದ್ರೆ 4 ಬೇರೆ ಬೇರೆ ಆರ್ಡರ್ ಸಿಕ್ಕಿದೆ. ಓವರ್ ಆಲ್ ಆರ್ಡರ್ ನ ಮೊತ್ತ 1237 ಕೋಟಿ. 4 ಆರ್ಡರ್ಸ್ ಇಂದ 1237 ಕೋಟಿ ಮೊತ್ತದ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ NCC ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಬರ್ಜರ್ ಪೇಂಟ್ಸ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ ಸ್ಟೇಕ್ ತಗೊಂಡಿರೋ ಬಗ್ಗೆ ಒಂದು ಸುದ್ದಿ ಬಂದಿದೆ. ಕಂಪನಿಯ ಪ್ರಮೋಟರ್ ಗ್ರೂಪ್ UK ಪೇಂಟ್ಸ್ ಬಂದು 14% ಸ್ಟೇಕ್ ಅನ್ನು ತಗೊಂಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಈ ಮೂಲಕ ಪ್ರಮೋಟರ್ ಹೋಲ್ಡಿಂಗ್ 64.5% ಗೆ ಅಪ್ ಆಗಿದೆ. ಈ ಸುದ್ದಿ ಕಾರಣಕ್ಕೆ ಬರ್ಜರ್ ಪೇಂಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ದೇವಾಸ್ನ CGMP4 ಪ್ಲಾಂಟ್ ಅಲ್ಲಿ ಫೇಸ್ 1 ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಅಂದ್ರೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ನವೀನ್ ಫ್ಲೋರಿನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಈ ಸುದ್ದಿ ಏನಾದರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಸ್ಟಾಕ್ ಅಂತ. ನಂತರ NBCC ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಕೆನರಾ ಬ್ಯಾಂಕ್ ಇಂದ 220 ಕೋಟಿ ಆರ್ಡರ್ ಸಿಕ್ಕಿದೆ. ಕೆನರಾ ಬ್ಯಾಂಕ್ ಜೊತೆಗೆ ನವೋದಯ ವಿದ್ಯಾಲಯ ಸಮಿತಿಯಿಂದ 2 ಕಡೆಯಿಂದ 220 ಕೋಟಿ ಟೋಟಲ್ ಆರ್ಡರ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ NBCC ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ IRFC ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಮಹಾರಾಷ್ಟ್ರ ಸ್ಟೇಟ್ ಪವರ್ ಜನರೇಷನ್ ಕಂಪನಿಯ ಜೊತೆ ರುಪಿ ಟರ್ಮ್ ಲೋನ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ. ಸುಮಾರು 5,000 ಕೋಟಿ ಟರ್ಮ್ ಲೋನ್ ಒಪ್ಪಂದ. ಈ ಸುದ್ದಿ ಕಾರಣಕ್ಕೆ IRFC ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ನಂತರ ಹುಡ್ಕೋ ಅಥವಾ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಂಪನಿ ಈ ವರ್ಷದ 9 ತಿಂಗಳಲ್ಲಿ 1.4 lakh crore ಲೋನ್ ಸ್ಯಾಂಕ್ಷನ್ಸ್ ಅನ್ನು ಅಚೀವ್ ಮಾಡಿದೆ. ಜೊತೆಗೆ Q3 ನಲ್ಲಿ 46,167 ಕೋಟಿ ಅಚೀವ್ ಮಾಡಿದೆ. ಈ ಡೇಟಾ ರಿಲೀಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಹುಡ್ಕೋ ಕೂಡ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಆಸ್ ಆಫ್ ನೌ ಅಂತ ಸದ್ಯದ ಮಟ್ಟಿಗೆ ನೋಡಬಹುದು. 59 ಪಾಯಿಂಟ್ಸ್ 0.23% ಪಾಸಿಟಿವ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿದೆ. ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಹಲವು ಮಾರ್ಕೆಟ್ ಗಳು ಇವತ್ತು ಕ್ಲೋಸ್ ಇದ್ದಾವೆ, ರಜೆ ಇದೆ. ಇನ್ನು ಕೆಲವು ಮಾರ್ಕೆಟ್ ಗಳು ಓಪನ್ ಇರುವಂತ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡಬಹುದು. ನಿಕ್ಕೈ ಆಗ್ಬಹುದು, ಸ್ಟ್ರೈಟ್ ಟೈಮ್ಸ್ ಆಗ್ಬಹುದು, ಹ್ಯಾಂಗ್ಸೆಂಗ್ ಆಗ್ಬಹುದು. ಆಕ್ಚುಲಿ ಇದು ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲ, ಸಾರಿ ನೋಡಬಹುದು 31 ಡಿಸೆಂಬರ್ ನಿನ್ನೆ ಪರ್ಫಾರ್ಮೆನ್ಸ್. ಅಂದ್ರೆ ಇವತ್ತು ಕ್ಲೋಸ್ ಇದ್ದಾವೆ ಮೆಜಾರಿಟಿ ಮಾರ್ಕೆಟ್ಸ್. ಏಷ್ಯನ್ ಮಾರ್ಕೆಟ್ಸ್ ಕ್ಲೋಸ್ ಇದೆ ಸದ್ಯದ ಮಟ್ಟಿಗೆ. ಗಿಫ್ಟ್ ನಿಫ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. 80 ಪಾಯಿಂಟ್ಸ್ 0.17% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಇದೆ, ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಕ್ರೂಡ್ ಡೌನ್ ಆಗೋದು. ಗೋಲ್ಡ್ ಅಲ್ಲೂ ಕೂಡ 0.5% ಡೌನ್ ಇದೆ ಇವತ್ತು. ಇನ್ನು ರುಪಿ ವರ್ಸಸ್ ಡಾಲರ್ ಎದುರುಗಡೆ ರುಪಿ ವೀಕ್ನೆಸ್ ಆಗಿದೆ ನೋಡಬಹುದು. 0.08% ಇವತ್ತು ಸದ್ಯದ ಮಟ್ಟಿಗೆ. ಓವರ್ ಆಲ್ ಟ್ರೆಂಡ್ ಪಾಸಿಟಿವ್ ಇದೆ. ಅಮೆರಿಕನ್ ಮಾರ್ಕೆಟ್ ಫ್ಯೂಚರ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. ನಮ್ಮ ಮಾರ್ಕೆಟ್ ನ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಅಲ್ಲಿ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಕ್ಲೋಸ್ ಇದೆ ಇವತ್ತು, ಹಾಗಾಗಿ ಅವುಗಳ ಪರ್ಫಾರ್ಮೆನ್ಸ್ ನೋಡಕ್ ಆಗ್ತಿಲ್ಲ. ನೋಡೋಣ, ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ. ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಬಹಳ ಮುಖ್ಯ. ಜೊತೆಗೆ ಇವತ್ತು ವರ್ಷದ ಮೊದಲನೇ ದಿನ ನಮಗೆ ಖುಷಿ ಕೊಡುತ್ತಾ ಮಾರ್ಕೆಟ್ ಅಥವಾ ಆಸ್ ಯೂಶುವಲ್ ಡಿಸಪಾಯಿಂಟ್ ಮಾಡುತ್ತಾ ನೋಡೋಣ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಕೌಂಟ್ ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.